ಹಲೋ, ನಮಸ್ಕಾರ. ನಿಮ್ಮೆಲ್ಲರ ಪ್ರೀತಿಯ ಆದರದ ಸ್ವಾಗತವನ್ನು ಕೋರ್ತಿರುವಂಥವನು ನಾನು ಸಂತೋಷ್. ನಮ್ಮ ಈ ಮುಳುಗುಂದದ ಜಾತ್ರಾ ಮಹೋತ್ಸವಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಆದರದ ಸ್ವಾಗತವನ್ನು ಕೋರ್ತಾ, ಇದು 167ನೇ ಬಾಲಲೀಲಾ ಮಹಾಂತ ಶಿವಯೋಗಿಗಳ ಸ್ಮರಣಾರ್ಥವಾಗಿ ನಡೀತಿರುವಂತಹ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮವನ್ನು ಈ ಮೂಲಕವಾಗಿ ನಿಮಗೆ ತೋರಿಸಲಿಕ್ಕೆ, ಪರಿಚಯ ಮಾಡಲಿಕ್ಕೆ ನಾನು ಈಗ ಭಾಳ ಉತ್ಸುಕನಾಗಿ ಹೋಗ್ತಾ ಇದ್ದೇನೆ. ಈಗ ನಿಮಗೆ ನಾನು ತೋರಿಸ್ತಿರೋದೇನಂತ ಹೇಳಿದರೆ, ನಮ್ಮ ಈ ಮುಳುಗುಂದದ ಬಾಲಲೀಲಾ ಮಹಾಂತ ಶಿವಯೋಗಿಗಳವರು ಎಷ್ಟು ಅದ್ಭುತವಾದಂಥ ವ್ಯಕ್ತಿ ಮತ್ತು ವ್ಯಕ್ತಿತ್ವ ಅನ್ನುವಂಥದ್ದನ್ನು ನಾವು ನೋಡ್ತಾ ಹೋದಾಗ, ಇಂದಿಗೆ 167 ವರ್ಷಗಳ ಹಿಂದಿನ ಕಾಲ ಸಾಮಾನ್ಯವಾಗಿ ಶಿವಯೋಗಿಗಳ, ಹಠಯೋಗಿಗಳ ಮತ್ತು ಭಗವದ್ ಭಕ್ತರ ಕಾಲವಾಗಿತ್ತು. ಅಂಥವರಲ್ಲಿ ಮುಳುಗುಂದದ ಶ್ರೀ ಬಾಲಲೀಲಾ ಮಹಾಂತ ಶಿವಯೋಗಿಗಳವರು ತಮ್ಮ ಜನಜೀವನದಲ್ಲಿ ಬಹು ಎತ್ತರವಾಗಿ ಕಾಣಿಸಿಕೊಂಡವರು. ಅವರು ಅಂದಿನ ಜನಜೀವನದಲ್ಲಿ ಕಂಡುಬಂದ ಅಂಧಶ್ರದ್ಧೆ, ಕಪಟ, ಮೋಸ, ಡಾಂಬಿಕತೆ ಮೊದಲಾದ ದುರ್ಗುಣಗಳನ್ನು ನಿರ್ದಾಕ್ಷಿಣ್ಯವಾಗಿ ಬೆಚ್ಚದೆ ಬೆದರದೆ ತಮ್ಮ ತತ್ವಪದದಲ್ಲಿ ಖಂಡಿಸಿದ್ದಾರೆ. ಅವರ ಈ ಜಾತ್ರಾ ಮಹೋತ್ಸವದ ಅಂಗವಾಗಿ ನಡೀತಿರುವಂಥ ಈ ಒಂದು ಅದ್ಭುತವಾದಂಥ ಜಾತ್ರೆಯನ್ನು ನಿಮಗೆಲ್ಲರಿಗೂ ಪರಿಚಯ ಮಾಡಲಿಕ್ಕೆ ನಾನು ಹೋಗ್ತಾ ಇದ್ದೇನೆ. ಈಗ ಜಾತ್ರೆಯ ವಿಶೇಷವಾದಂಥ ಒಂದು ಸಂದರ್ಭ ಏನಪ್ಪ ಅಂತ ಹೇಳಿದರೆ, ಅದು ಈ ಜಾತ್ರೆಯಲ್ಲಿ ಆಗುವಂಥ ಒಂದು ಪ್ರಸಾದದ ವ್ಯವಸ್ಥೆ. ಪ್ರಸಾದಕ್ಕೆ ಇಲ್ಲಿ ಬಹಳ ದೊಡ್ಡ ಅತ್ಯದ್ಭುತವಾದಂಥ ಮಹತ್ವದ ಸ್ಥಾನವಾಗಿ ಇಲ್ಲಿ ಕಾಣಿಸ್ತಾ ಇದೆ ನಮಗೆ. ಇಷ್ಟು ಜನದಟ್ಟಣೆಯ ಮೂಲಕ ನಾವು ಹೋಗ್ತಾ ಇದ್ದೀವಿ. ಈಗ ಎಲ್ಲಿಗೆ ಅಂದರೆ, ನಾವು ಪ್ರಸಾದದ ಕೋಣೆಗೆ ಹೋಗ್ತಾ ಇದ್ದೀವಿ. ನೋಡ್ತಿರ್ಬೋದು ನೀವು, ಅಲ್ಲಿಂದ ಇಲ್ಲಿವರೆಗೂ ಭಕ್ತಾದಿಗಳು ಈ ಅಜ್ಜನ ಒಂದು ಆಶೀರ್ವಾದವನ್ನು ಪಡೀಲಿಕ್ಕೆ, ಆ ಪ್ರಸಾದವನ್ನು ಸ್ವೀಕರಣೆ ಮಾಡಲಿಕ್ಕೆ ಎಷ್ಟು ಚೆನ್ನಾಗಿ ಹೋಗ್ತಿದ್ದಾರೆ ಅನ್ನುವಂಥದ್ದನ್ನು ನೀವು ನೋಡಬೇಕು. ಓಕೆ, ನಮ್ಮ ಮುಳುಗುಂದ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ನಿಮ್ಮ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಇನ್ನೊಂದು, ಈ ಜಾತ್ರೆಯಲ್ಲಿ ಅದ್ಭುತವಾಗಿರುವಂಥ ಒಂದು ವಿಷಯ ಏನಪ್ಪ ಅಂತ ಹೇಳಿದರೆ, ಈ ಜಾತ್ರೆ ಒಳಗಡೆ ಜನವರಿ 30 ಷಟಸ್ಥಲ ಸ್ಥಾಪನೆ, 31 ಜನವರಿ ಧ್ವಜಾರೋಹಣ, ಅದೇ ರೀತಿ ತೇರನ್ನು ಎಳಿತಾರೆ. ಇನ್ನೊಂದು 1ನೇ ತಾರೀಕು ಕಡ್ಮಿನ ಕಾಳು ಅಂತ, ಅದು ಅತ್ಯದ್ಭುತವಾಗಿರ್ತದೆ. ಇಲ್ಲಿ ಜಾತ್ರೆಯ ವಿಶೇಷ ಏನಂತ ಹೇಳಿದರೆ, 3 ಹೊತ್ತು ಪ್ರಸಾದದ ವ್ಯವಸ್ಥೆಯನ್ನು ಇಟ್ಟಿರ್ತಾರೆ. ಮಧ್ಯಾಹ್ನ, ಬೆಳಗಿನ ಜಾವ ಮತ್ತು ರಾತ್ರಿಯ ಪ್ರಸಾದದ ವ್ಯವಸ್ಥೆ ಇಲ್ಲೆಲ್ಲ ಪಾಲ್ಗೊಂಡಿರ್ತದೆ. ನಿನ್ನೆ ವಿಷಯಗಳನ್ನ ಆಲ್ರೆಡಿ ಹೇಳಿದ್ದೀವಿ. ಈಗ ಇವತ್ತಿನ ವಿಶೇಷ ಏನಂತ ಹೇಳಿದರೆ, ಇವತ್ತಿನ ವಿಶೇಷವನ್ನು ನಾನೊಂದು ಕಥೆಯ ಮೂಲಕ ನಿಮಗೆ ಹೇಳಬೇಕು ಅಂತ ಭಾಳ ಉತ್ಸುಕನಾಗಿ ಹೋಗ್ತಾ ಇದ್ದೀನಿ. ಈ ಜಾತ್ರಾ ಮಹೋತ್ಸವದ ಅಂಗವಾಗಿ ನಡೀತಿರುವಂತಹ ಪ್ರಸಾದದ ಕಾರ್ಯಕ್ರಮ ಇವತ್ತು 2ನೇ ದಿವಸ. 2ನೇ ದಿವಸದಲ್ಲಿ ಒಂದು ಅತ್ಯದ್ಭುತವಾಗಿರುವಂಥದ್ದೊಂದು ನಾನು ಇವತ್ತು ಮೆನ್ಷನ್ ಮಾಡಬೇಕು ಅಂತ ಹೇಳಿದರೆ, ನಮ್ಮ ಈ ಜಾತ್ರಾ ಮಹೋತ್ಸವದ ಅಂಗವಾಗಿ ನಡೀತಿರುವಂಥ ಈ ಒಂದು ಪ್ರಸಾದದ ಕಾರ್ಯಕ್ರಮದಲ್ಲಿ ಮೂಲವಾಗಿ ಸುರುಳಿ ಹೋಳಿಗೆಯನ್ನು ಪ್ರಸಾದದ ರೂಪವಾಗಿ ಹಂಚುವಂಥ ಒಂದು ಕಾರ್ಯಕ್ರಮ ನಡೀತಾ ಇದೆ. ಈ ಸುರುಳಿ ಹೋಳಿಗೆಯ ಮಹತ್ವವೇನು, ಸುರುಳಿ ಹೋಳಿಗೆಯನ್ನೇ ಯಾಕೆ ಹಂಚ್ತಾ ಇದ್ದಾರೆ ಅನ್ನುವಂಥದ್ದು ಭಾಳ ಎಲ್ಲರಿಗೂ ಕ್ವಶನ್ ಆಗಿ ಕಾಡ್ತಿರ್ಬೋದು. ಹಾಗಾಗಿ ಇದರ ಒಂದು ವಿಷಯವನ್ನು ನಾನು ಹಂಚ್ಕೊಳ್ಳಿ. ಈ ಸುರುಳಿ ಹೋಳಿಗೆದ ಒಂದು ದೊಡ್ಡ ಪವಾಡ ಇದೆ. ಬಾಲಲೀಲಾ ಮಹಾಂತ ಶಿವಯೋಗಿಗಳವರು ಈ ಸುರುಳಿ ಹೋಳಿಗೆಯನ್ನು ಯಾಕೆ ಇಷ್ಟು ಪ್ರೀತಿಸ್ತಾ ಇದ್ರು, ಮತ್ತು ಇದನ್ನು ಭಕ್ತಾದಿಗಳಿಗೆ ಯಾಕೆ ಸುರುಳಿ ಹೋಳಿಗೆನೇ ನಾವು ಪ್ರಸಾದವಾಗಿ ನೀಡ್ತಾ ಇದ್ದೀವಿ ಅನ್ನೋದಕ್ಕೆ ಒಂದು ದೊಡ್ಡ ಮಹತ್ವವಾದಂಥ ಕಥೆ ಇದೆ. ಕಥೆ ಏನಪ್ಪ ಅಂತ ಹೇಳಿದರೆ, ಹೀಗೆ ನಮ್ಮ ಬಾಲಲೀಲಾ ಮಹಾಂತ ಶಿವಯೋಗಿಗಳವರು ಸಂಚಾರಕ್ಕಾಗಿ ಹೊರಗೆ ಹೋಗ್ತಿರ್ಬೇಕಾದ್ರೆ ಅವರು ಎಲ್ಲಿ ನಿಲ್ತಾರೆ ಅಂತಂದರೆ, ಕೋಳಿವಾಡದ ಮಠದೊಳಗೆ ನಿಲ್ತಾರೆ. ಕೋಳಿವಾಡದ ಮಠದಾಗ ನಿಂತಾಗ ಏನಾಗುತ್ತೆ, ಎಲ್ಲ ಭಕ್ತಾದಿಗಳಿಗೂ ಪ್ರಸಾದ ಹಂಚ್ತಾರೆ. ಸುರುಳಿ ಹೋಳಿಗೆಯನ್ನು ಬಾಲಲೀಲಾ ಮಹಾಂತ ಶಿವಯೋಗಿಗಳವರು ಕೇಳ್ತಾರೆ, ಏನು ಯಾಕೆ ಅಂತ. ಅಂದರೆ ಒಬ್ಬ ಭಕ್ತಾದಿ ಏನು ಬರ್ತಾನೆ, 2 ಸುರುಳಿ ಹೋಳಿಗೆಯನ್ನು ಪ್ರಸಾದವಾಗಿ ಮಾಡಿಕೊಂಡು ಒಂದು ಪ್ಲೇಟ್ನಾಗ ತಂದಿರ್ತಾನೆ. ಎಲ್ಲರಿಗೂ ಪ್ರಸಾದ ಹಂಚ್ತಾರೆ. ಅದಾದಮೇಲೆ ಸುರುಳಿ ಹೋಳಿಗೆ ಎಲ್ಲಿ ಅಂತ ಕೇಳ್ತಾರೆ. ಸುರುಳಿ ಹೋಳಿಗೆ ಇಲ್ಲ, ನಮ್ಮ ಕಡೆ ಇಲ್ಲ ಅಂತ. ಯಾಕೆ ಅಂತಂದರೆ ಅವನಿಗೊಂದು ಆಸೆ ಏನಪ್ಪ, ಆ ಭಕ್ತಿಗೆ ಆ ಸುರುಳಿ ಹೋಳಿಗೆನ ಮನೆಗೆ ಹೋಗಿ ತಿನ್ನಬೇಕು ಅನ್ನೋದು ಒಂದು ದೊಡ್ಡ ಆಸೆ. ಆ ಆಸೆ ಸಂಬಂಧ ಏನು ಮಾಡ್ತಾನೆ, ಆ ಸುರುಳಿ ಹೋಳಿಗೆನ ಒಂದು ಪ್ಲೇಟ್ನಾಗ ಹಾಕಿ ಮುಚ್ಚಿ ಬೇರೆ ಕಡೆ ಇಟ್ಟಿರ್ತಾನೆ. ಮಾನ್ ತಪ್ಪುಗಳು ಕೂತಿರ್ತಾರೆ. ಏನಾಗತ್ತೆ, ಏನೋ ಮುಚ್ಚಿಟ್ಟಿಯಲ್ಲ ತಮ್ಮ ನೀನು ಅಂತ ಕೇಳ್ತಾರೆ ಮಾನ್ ತಪ್ಪುಗಳು. ಏನಿಲ್ರಿ ಅಪ್ಪುಗಳು ಅಂತಾನೆ. ಏನಿಲ್ಲಲ್ಲ, ಹಂಗಾರ ನಿನ್ನ ಮನೆಗೆ ಹೋಗಪ್ಪ ಅಂತ ಕಳಿಸ್ತಾರೆ. ಅವನು ಆ ಸುರುಳಿ ಹೋಳಿಗೆನ ಪ್ಲೇಟ್ನಾಗ ಇಟ್ಕೊಂಡು ಹಂಗೆ
ಜಾರ್ಕೊಂಡು ಮನೆಗೆ ಹೋಗ್ಬೇಕು ಅಂತೇನು ನಿನ್ನ ಮನ್ಯಾಗ ಹೋಗಿ ಆ ಸುಳ್ಳಿ ಹೋಳಿಗೆ ತಿನ್ನಬೇಕು. ತಿನ್ಬೇಕಾದ್ರೆ 10 ಚೋಳುಗಳು ಅವನ ಕೈಯನ್ನು ಕಚ್ಚಿಬಿಡ್ತವೆ. ಕೈಯನ್ನು ಕಚ್ಚಿ ವಿಲ 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 ಒದ್ದಾಡಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ಅವಾಗ ಏನಾಗುತ್ತೆ, ಇವನು ಒದ್ದಾಡೋದು ನೋಡಿ ಎಲ್ಲ ಭಕ್ತಾದಿಗಳು ಅಪ್ಪಗಳ ಕಡೆ ಇವನನ್ನು ಕರ್ಕೊಂಬರ್ತಾರೆ. ಆ ಭಕ್ತನನ್ನು ಕರ್ಕೊಂಬಂದ ತಕ್ಷಣವೇ ಇವನೇನು ಮಾಡ್ತಾನೆ, ಏನೋ ಒಂದು ತಪ್ಪು ಮಾಡಿ ತಮ್ಮ, ನೀನು ಏನು ತಪ್ಪು ಮಾಡಿ ಹೇಳು ಅಂತ ಕೇಳಿದಾಗ, ಏನೋ ಮುಚ್ಚಿಟ್ಟಿ ಅಂತ ಕೇಳಿದಾಗ ಅವ, ಇಲ್ರಿ ಅಪ್ಪಗಳ ಹಿಂಗೆ 2 ಸುಳ್ಳಿ ಹೋಳಿಗೆ ಇದ್ದು ಆ 2 ಸುಳ್ಳಿ ಹೋಳಿಗೆನ ಆಸೆಗೆ ಬಿದ್ದು ಮುಚ್ಚಿಟ್ಬಿಟ್ಟಿನಿ ರೀ, ಅದಕ್ಕೆ ಅದ್ರ ಸಂಬಂಧ ನಿಮಗೆ ಇದನ್ನ ತರಾಕತ್ತೀನಿ ಅಂತ ಹೇಳ್ತಾನೆ. ಅವಾಗ ಅವ ಆ ಸುಳ್ಳಿ ಹೋಳಿಗೆನ ತೊಗೊಂಬಂದು ಅವ್ರ ಮುಂದೆ ಇಡ್ತಾನೆ. ಓಕೆ ಸರಿ, ನಿನ್ನ ಸುಳ್ಳಿ ಹೋಳಿಗೆನ ತೊಗೊಂಬಂದು ಇಡೀ ನಿಮ್ಮ ಕೋಳಿವಾಡದ ಎಲ್ಲ ಜನರನ್ನು ಕರೆಸು. ಇದೇ 2 ಸುಳ್ಳಿ ಹೋಳಿಗ್ಯಾಗ ಇಡೀ ಜನಕ್ಕೆ ಹಂಚುನು ಅಂತ ಹೇಳಿದಾಗ ಆ ಒಂದು ಪವಾಡ ಎಂಥ ಅತ್ಯದ್ಭುತವಾದಂಥ ಪವಾಡ ಅಂತ ಹೇಳಿದರೆ, ಅದೇ 2 ಸುಳ್ಳಿ ಹೋಳಿಗೆ ಒಳಗೆ ಇಡೀ ಒಂದು 10,000 ಜನ ಊಟ ಮಾಡುವಷ್ಟು ಏನು ಸುಳ್ಳಿ ಹೋಳಿಗೆಯನ್ನು ಹಂಚಿದ್ದು. ಆ ಸುಳ್ಳಿ ಹೋಳಿಗೆ ಅಂದ್ರನ ಬಾಲಲಿ ಮಾತ ಶಿವಗಳಿಗೆ ಬಹಳ ಪ್ರಿಯವಾಗಿರುವಂತಹ ಒಂದು ಪ್ರಸಾದ. ಅದಕ್ಕಾಗಿ ಎಲ್ಲ ಭಕ್ತಾದಿಗಳಿಗೂ ಆ ಸುಳ್ಳಿ ಹೋಳಿಗೆಯನ್ನು ಪ್ರಸಾದವಾಗಿ ವಿತರಣೆ ಮಾಡುವಂಥ ಒಂದು ಶ್ರೇಷ್ಠವಾದಂಥ ಮಹದಾನಂದವಾಗಿರುವಂಥ ಕಾರ್ಯವನ್ನು ಈ ನಮ್ಮ ಮುಳುಗುಂದದ ಮಹಾ ಸದ್ಭಕ್ತರು ಮಾಡ್ತಿದ್ದಾರೆ. ಈ ಒಂದು ಸುಳ್ಳಿ ಹೋಳಿಗೆಯ ಮಹತ್ವವನ್ನು ಇನ್ನೂ ಅತ್ಯದ್ಭುತವಾದಂಥ ರೀತಿಯೊಳಗೆ ಹೇಳಲಿಕ್ಕೆ ನಮ್ಮ ಜೊತೆಗಿರುವಂಥವರು ಚಂದ್ರಶೇಖರಯ್ಯ ಮರವೇರ್ಮಠ ಅನ್ನುವಂಥ ನಮ್ಮ ಮಹನೀಯರು. ಅವ್ರ ಜೊತೆಗೆ ನಾವು ಇದನ್ನು ಈ ಒಂದು ವಿಷಯದ ಕುರಿತು ಮಾತಾಡಿಸ್ಬೇಕು ಅಂತ ನನಗೆ ಅನಿಸ್ತಾ ಇದೆ. ನಮಸ್ಕಾರ. ಚಂದ್ರಶೇಖರಯ್ಯ ಮರದೇವರಮಠ ಅವರು ಆ ಸುಳ್ಳಿ ಹೋಳಿಗೆಯ ಕಥೆಯನ್ನು ಇನ್ನೂ ಅತ್ಯದ್ಭುತವಾಗಿ ಹೇಳಲಿಕ್ಕೆ ನಮ್ಮ ಮುಂದೆ ಇದ್ದಾರೆ. ಏನಿದು ಸುಳ್ಳಿ ಹೋಳಿಗೆ, ಯಾಕೆ ಈ ಸುಳ್ಳಿ ಹೋಳಿಗೆಯನ್ನು ಈ ರೀತಿಯಾಗಿ ಪ್ರಸಾದವಾಗಿ ಹಂಚುವಂಥ ಕಾರ್ಯ ನಡೀತಾ ಇದೆ, ಇದು 2ನೇ ದಿವಸದ ಕಾರ್ಯ, ಇಷ್ಟು ಅತ್ಯದ್ಭುತವಾಗಿ ನಡೀತಿರೋಕ್ಕೆ ಏನು ಕಾರಣ, ಈ ಎಲ್ಲದರ ಕುರಿತು ನೀವು ಒಂದು 4 ಮಾತುಗಳನ್ನು ನಮ್ಮ ಚಾನಲ್ ಮೂಲಕ ಹೇಳಬೇಕಾಗಿ ಈ ಮೂಲಕ ಕೇಳ್ಕೊತೇನೆ. ನಮಸ್ಕಾರ. ಹೋಳಿಗೆ ಕೊಡ್ರಿ. ಬಾಲಲೀಲಾ ಮಹಂತ ಶಿವಗಳು 6 ವರ್ಷದ ಕಂದ. 6 ವರ್ಷದ ಕಂದನಿದ್ದಾಗ ದೇಶ ಇದು ಜಗದ್ದೋದ್ಧಾರಕ ಅಂತಂತಾರಲ್ಲ, ಹಂಗೆ ಅವ ಊರೊಳಗೆ ಸಂಚರಿಸಿ ಜನರಿಗೆ ತಿಳುವಳಿಕೆ ಹೇಳಿ ನಮ್ಮ ನಡವಳಿಕೆ ಹೆಂಗಿರಬೇಕು, ನಮ್ಮ ನೀತಿ ಹೆಂಗಿರಬೇಕು, ನಮ್ಮ ಧರ್ಮ ಅಂದರೆ ಏನು ಅನ್ನೋದ್ರ ಬಗ್ಗೆ ಇದನ್ನು ಮಾರ್ಗ ಮಾಡ್ಕೊಂತ ಮುಳುಗುಂದ ಮಾರ್ಗವಾಗಿ ಇವ್ರು ಮುಳುಗುಂದಕ್ಕೆ ಇತ್ತ ಬರಕತ್ತಿದ್ರು. ಬರುವಾಗ ಕೋಳಿವಾಡದಾಗ ಬಸವಣ್ಣ ಅಂತ ಒಂದು ದೇವಸ್ಥಾನ, ಆ ದೇವಸ್ಥಾನಕ್ಕೆ ಇವ್ರು ಬರ್ತಾರ. ಒಬ್ಬ ಭಕ್ತಿಗೆ ಏನಂತಾರ, ಹಿಂಗೆ ಅವ ಎಡಿಗೆ 1-2 ಸುಳ್ಳಿ ಹೋಳಿಗೆ ತೊಗೊಂಬರ್ತಿರ್ತಾನೆ. ಅವನ್ನ 2 ಸುಳ್ಳಿ ಹೋಳಿಗೆ ತೊಗೊಂಬರುವಾಗ, ತೊಂಬಾರಪ್ಪ ಇಲ್ಲಿ ಬಸವಣ್ಣಗ ನೈವೇದ್ಯ ಮಾಡೋನು ಆಯಿತು ಅಂತಂದು ಅವನು ಬಸವಣ್ಣಗೆ ತಂದು ಕೊಟ್ಟಿದ್ರೆ ಅದು ಏನಿತ್ತ ಏನು, ಅದನ್ನು ಬಸವಣ್ಣಗೆ ತಂದು ಕೊಡ್ದ ಹೋಗಿಲ್ರಿ ಬುದ್ಧಿ ಅಂತಂದು ಅವನು ಹೋಳಿಗೆ ಮುಚ್ಚಿಟ್ಟು ಮನೆಯಾಗ ಹೆಂಡ್ರ ಮಕ್ಕಳು ಕೂಡಿ ನಾವು ತಿನ್ಬೇಕು ಅನ್ನೋ ದುರಾಸೆ ಅವನಲ್ಲಿ ಮೂಡ್ತತಿ. ದುರಾಸೆ ಅವನಲ್ಲಿ ಮೂಡಿದಾಗ ಅವ ಮನೆಗೆ ಅವನು ಹೋಳಿಗೆ ತೊಗೊಂಡು ಹಾಕಾನ. ಹೋಗಿಂದ ಹಿಂಗೆ ಬರಲೇ ಹುಡುಗರ ಹೋಳಿಗೆ ತಂದೀನಿ ಅಂತಂದು ಅವನು ಹೋಳಿಗೆ ಅವ್ರಿಗೆ ಕೊಡಕ್ಕೆ ಹೋಗ್ತಾನ. ಅವು ಹೋಳಿಗೆ ಆಗೋ ಬದಲಿ ಅವು ಚೋಳ ಆಗಿ ಹರಿದಾಡಿ ಚೋಳ ಅವನ ಕೈಗೆ ಕಚ್ತಾವ. ಅವಾಗ ಬುದ್ಧಿ ನನಗೆ ಚೋಳ ಕಡಿತ್ರಿ ಅಂತ. ಹಂಗಾದ್ರೆ ನೀ ಏನೋ ತಪ್ಪು ಮಾಡಿಪ್ಪ, ಸಾರ್ವಜನಿಕರಿಗೆ ಮುಟ್ಟತಕ್ಕಂದು ನೀ ಏನೋ ಸ್ವಾರ್ಥಕ್ಕೆ ಉಪಯೋಗ ಮಾಡಿದಿ, ಅದಕ್ಕೆ ಅವು ಚೋಳ ಆಗ್ಯಾವು. ನೀ ಏನು ತಪ್ಪು ಮಾಡಿದಿ ಅದನ್ನು ನಿಜ ಹೇಳು ಅಂದ್ರೆ ಅದು ಶುದ್ಧ ಆಕತಿ ಅಂತ ಹೇಳ್ತಾನೆ. ಸರಿ ಆಯ್ತು ರೀ. ಹಿಂಗೆ ಭಕ್ತ 2 ಸುಳಿ ಹೋಳಿಗೆ ಕೊಟ್ಟಿದ್ದ, ಅವನ್ನ ಇಲ್ಲಿ ಬಸವಣ್ಣಗೆ ಅರ್ಪಿಸ್ದ, ನಿಮಗೆ ಅರ್ಪಿಸ್ದ, ನಾನು ನಮ್ಮ ಸ್ವಾರ್ಥಕ್ಕೆ ಬಯಸೀನಿ, ಅದಕ್ಕೆ ಹಿಂಗಾಗೈತಿ. ಆಯಿತು, ಅದನ್ನು ಚೋಳ ಐತಂತೆಯಲ್ಲ ಅದನ್ನು ಇಲ್ಲಿ ತೊಗೊಂಡು ಬಾ, ಅದನ್ನು ನೋಡೋನು ಆಯ್ತಂತ ಅವ ಭಕ್ತ ತೊಗೊಂಬರ್ತಾನೆ. ತೊಗೊಂಬಂದಿಂದ ತಂದು ಸ್ವಾಮಿಗಳ ಮುಂದೆ ಅದನ್ನು ತಾಟಿಟ್ಟಿಂದ ಅವು ಚೋಳ ಇರೋದಿಲ್ಲ, ಅದ್ರಾಗಿರುವ 2 ಸುಳ್ಳಿ ಹೋಳಿಗೆ. 2 ಸುಳ್ಳಿ ಹೋಳಿಗೆನ ತಾಟಿನಾಗ ಬೇಡ್ತಮ್ಮ, ಒಂದು ಬುಟ್ಟಿ ಇಡು, ಆ ಬುಟ್ಟಿ ಇಟ್ಟು ಆ ಬುಟ್ಟಿಗೆ ಇಂಥದ್ದೊಂದು ವಸ್ತ್ರ ಕೊಡ್ತಾರೆ. ಇದನ್ನ ವಸ್ತ್ರ ಮುಚ್ಚಿ ಏನೈತಿ, ಊರಿನ ಜನರಿಗೆ ಎಲ್ಲರಿಗೂ ಊಟಕ್ಕೆ ಹೇಳ, ಅದನ್ನ ವಸ್ತ್ರ ತೆಗಿಬೇಡ,
ನಿಮಗೆ ಏಸು ಬೇಕು ಸುಳ್ಳಿ ಹೋಳಿಗೆ ಆ ಕೈ ಹಾಕಿ ತಗೊಂಡು ಜನರಿಗೆ ಊಟಕ್ಕೆ ನೀಡು ಅಂತ ಹೇಳ್ತಾರೆ. ಆಯ್ತು ಅಂತಂದು ಆ ಅಪ್ಪಗಳ ಮಾತು ಕೇಳಿ ಅದರ ಕೈ ಹಾಕೋದು ಹೋಳಿಗೆ ನೀಡೋದು. ಹೋಳಿವಾಡದ ಜನತೆ ಎಲ್ಲರೂ ಊಟ ಮಾಡಿದ್ರಂತ. ಎಲ್ಲರೂ ಊಟ ಮಾಡಿಂದ ಮತ್ತೆ ಇನ್ನು ಅದನ್ನ ಬುಟ್ಟಿ ನೋಡ್ಬೇಕಲ್ಲಪ್ಪ. ಹಂಗಾರ ಇನ್ನು ಅದನ್ನ ಬುಟ್ಟಿ ತೆಗಿಪ್ಪ, ನಮ್ದು ಇನ್ನು ಮಾರ್ಗ ಅಲ್ಲಿ ಮುಳುಗುಂದಕ್ಕೆ ಐತಿ. ಮುಳುಗುಂದಕ್ಕೆ ನಮ್ಮ ಗುರುಮಾಂತರಿಗೆ ನಾನು ಭೇಟಿ ಆಗ್ಬೇಕಾಗೈತಿ. ನನ್ನ ಗುರುಗಳ ನಾನು ಭಾಳ ದಿನ ಆಗೈತಿ, ಅವ್ರ ದರ್ಶನನ ಮಾಡಿಲ್ಲ, ಅವ್ರನ್ನ ದರ್ಶನ ಮಾಡಬೇಕು ಅಂತ ಇತ್ತ ಮುಳುಗುಂದಕ್ಕೆ ಮಾರ್ಗವಾಗಿ ಅವ್ರು ಬರುವಾಗ ವಸ್ತ್ರ ತೆಗಿತಾರೆ. ವಸ್ತ್ರ ತೆಗೆದಿಂದ ಮೊದಲು ಏನು 2 ಹೋಳಿಗಿದ್ವಲ್ಲ, ಕಾಯಂ ಅವ 2 ಹೋಳಿಗಿದ್ವು ಅಂತ. ಆ ನಮ್ಮ ಮಹಾಂತ ಶಿವಗಳು ಮಾಡಿದಂಥ ಅಪವಾಡನ ಜನರಿಗೆ ಇದು ನೆನಪಾಗಲಿ ಅನ್ನೋ ಉದ್ದೇಶದಿಂದ ಎಲ್ಲ ಸದ್ಭಕ್ತರು, ತಾಯಂದಿರು, ಅಣ್ಣ ತಮ್ಮಂದಿರು ಎಲ್ಲರೂ ಕೂಡಿ ಇದನ್ನು ಮಾಡೋಣ ಅಂತಂದು ನನಗೆ ಹೇಳ್ಕೊಂಡ್ರು. ಆಯ್ತಪ್ಪ, ಎಲ್ಲರೂ ನಾವು ಅಣ್ಣ ತಮ್ಮಂದಿರು ಸೇರಿ ಒಟ್ಟಾಗಿ ಮಾಡೋಣ. ನಮ್ಮ ಮನ್ಯಾಗ, ನಿಮ್ಮ ಮನ್ಯಾಗ, ಅಕ್ಕಂಗರಿಗೆ, ತಾಯಂದಿರಿಗೆ ಎಲ್ಲರಿಗೂ ಇದನ್ನು ತಿಳಿ ಹೇಳೋಣ, ಅವ್ರು ಮಾಡಿಕೊಡ್ತಾರ ಅಂತ ನಾ ಹೇಳಿದೆ. ಆಯ್ತು ಅಂತಂದು ಎಲ್ಲ ತಾಯಂದಿರು ಮಾಡಿಕೊಡ್ತಾರೆ. ಆಮ್ಯಾಗ ನಾವು ಸ್ವಲ್ಪ ಪ್ರಮಾಣದಾಗ ನಾವು ಮಾಡಿಸಿದ್ವಿ. ಆದರೂ ಇನ್ನೂ ನಾವು ಮಾಡಿಕೊಡ್ತಿದ್ವಲ್ರಿ, ನಮ್ಗೆ ಯಾಕೆ ಹೇಳಿಲ್ಲ, ನಾವು ಮಾಡಿಕೊಡ್ತಿದ್ವಲ್ಲ ಅಂತಂದು ಸಾಕಷ್ಟು ಜನ ಕೇಳ್ಯಾರ. ಆಯ್ತು ವಾ, ಈಗ ಇದೊಂದು ವರ್ಷ ಇಷ್ಟು ಮಾಡೀವಿ, ಮುಂದಿನ ವರ್ಷ ಏನೈತಿ ಹೆಚ್ಚಿನ ಪ್ರಮಾಣ ನಾವು ಮಾಡೋಣ ಅಂತಂದು ಇಡೀ ಜನರಿಗೆ ಹೇಳಿವಿ. ಅದೇ ಜನರಿಗೆ ನೆನಪು ಉಳಿಲಿ ಮಹಾಂತಜ್ಜಂದು ಅನ್ನೋ ಉದ್ದೇಶದಿಂದ ಈ ಸುಳ್ಳಿ ಹೋಳಿಗೆ ನಾವು ಮಾಡಿಸಿ. ಇದಕ್ಕೆ ಬಹಳಷ್ಟು ಜನರ ಶ್ರಮ ಆಯ್ತು. ತಾಯಂದ್ರ ಶ್ರಮ ಹೆಚ್ಚಿನ ಶ್ರಮ. ಇದಕ್ಕೆ ಏನೇ ನಾವು ಧನ್ಯವಾದ ಹೇಳ್ಬೇಕಂದ್ರೆ ನಮ್ಮ ತಾಯಂದ್ರಿಗೆ ಧನ್ಯವಾದ ಹೇಳ್ಬೇಕು. ಆಯ್ತು. ಇಷ್ಟೊತ್ತು ಈ ಸುಳ್ಳಿ ಹೋಳಿಗೆಯ ಕಥೆಗಳನ್ನು ಎಷ್ಟು ಸ್ವಾರಸ್ಯವಾಗಿ ಹೇಳ್ಕೊಟ್ಟಿರುವಂತಹ ನಮ್ಮ ಚಂದ್ರಶೇಖರಯ್ಯ ಮರದೇವ್ರ ಮುಟ್ಟ ಅವ್ರಿಗೆ ನನ್ನ ಅನಂತ ಧನ್ಯವಾದಗಳನ್ನ ತಿಳಿಸ್ತಾ, ಈ ಸುಳ್ಳಿ ಹೋಳಿಗೆದು ಇನ್ನೊಂದಷ್ಟು ಕಥೆಗಳಿದ್ದಾವೆ. ಈ ಕತೆ ಹೆಂಗಂತ ಹೇಳಿದರೆ, ಈ ಸುಳ್ಳಿ ಹೋಳಿಗೆ ಹೆಂಗೆ ರೆಡಿ ಆಯ್ತು, ಇವತ್ತಿನ ಪ್ರಸಾದಕ್ಕೆ ರೆಡಿ ಆಗಿದ್ದು ಹೆಂಗೆ ಅನ್ನೋದನ್ನು ನಾವು ತಿಳ್ಕೊಬೇಕಲ್ಲ. ಹಾಗಾಗಿ ಈ ಸುಳ್ಳಿ ಹೋಳಿಗೆ ಹೆಂಗೆ, ಬೆಲ್ಲ ಹೆಂಗೆ ಬಂತು, ಹಿಟ್ಟು ಹೆಂಗೆ ಬಂತು ಅನ್ನೋದಕ್ಕೆ ಒಂದಷ್ಟು ಕ್ವಶನ್ಸ್ಗಳು ಕೇಳ್ತೀನಿ, ಅದಕ್ಕೆ ಆನ್ಸರ್ ಮಾಡ್ತಾ ಹೋಗ್ತಾರೆ. ಇವತ್ತು ಬರ್ರಿ ಅಧ್ಯಕ್ಷರು ಇಲ್ಲಿ ಬರ್ರಿ. ಇವತ್ತು ಬೆಲ್ಲ ಹೆಂಗೆ ತೊಗೊಂಬಂದ್ರಿ, ಇಷ್ಟು ಜನಕ್ಕೆ ಪ್ರಸಾದವನ್ನು ವಿತರಣೆ ಮಾಡ್ಬೇಕಲ್ಲ. ಹಾಗಾಗಿ ಬೆಲ್ಲ ಹೆಂಗೆ ಬಂತು ಅನ್ನೋದಕ್ಕೆ ಒಂದು ಏನೋ ಕತೆ ಹೇಳ್ರಿ. ನಾನು ಹಿಂಗಪ್ಪ, ನಾವು ದೈವಕ್ಕೆ ಕೇಳ್ಕೊಂಡೆ. ನಮ್ಮಂತ ಫ್ರೆಂಡ್ ಸರ್ಕಲ್, ನಮ್ಮ ಅಧ್ಯಕ್ಷರಾತು, ನಮ್ಮ ಅಣ್ಣರಾತು, ನಮ್ಮ ಗೆಳೆಯರ ಬಳಗಕ್ಕೆ ಹಿಂಗೆ ಸುಳ್ಳಿ ಹೋಳಿಗೆ ಮಾಡಿಸೋನು. ಆಯ್ತಪ್ಪ ಮಾಡಿಸೋನು. ನಾನು 10 kg ಬೆಲ್ಲ ಕೊಡಿಸ್ತೀನಿ, ನಾನು 10 kg ಹಿಟ್ಟು ಕೊಡಿಸ್ತೀನಿ. ಹಿಂಗೆ ಸಾಕಷ್ಟು ಜನ ಮುಂದೆ ಬಂತು. ಆಯ್ತಪ್ಪ, ಹಂಗಾರ ಮಾಡಿಸೋನು ಅಂತಂದು ನಾವು ಒಂದು 10 kg, ನೀವೊಂದು 10 kg ಅಂತಂದು 100 ಜನ ಅದನ್ನು ಎಲ್ಲರೂ ಅನುಕೂಲ ಮಾಡ್ಯಾರ. ಅದನ್ನು ತಗೊಂಡು ನಾವು ಸುಳ್ಳಿ ಹೋಳಿಗೆ ಮಾಡೀವಿ, ಮಹಾಂತಜ್ಜನ ಪಾದಕ್ಕೆ ಅರ್ಪಣೆ ಮಾಡಿ. ಇನ್ನೊಂದು ಏನಂತ ಹೇಳಿದ್ರೆ, ಸುಳ್ಳಿ ಹೋಳಿಗೆ ಮಾಂತಪ್ಪುಗಳಿಗೆ ಎಡಿಗೆ ಭಾಳ ಶ್ರೇಷ್ಠವಾಗಿರುವಂಥದ್ದು, ಅವ್ರಿಗೆ ಭಾಳ ಪ್ರಿಯವಾಗಿರುವಂಥ ಒಂದು ಪ್ರಸಾದದ ನೈವೇದ್ಯ. ಆದ್ದರಿಂದ ಅದಕ್ಕಾಗಿಯೇ ಇಷ್ಟೆಲ್ಲ ಬಡದಾಡಿ ನಾವು ಸುಳ್ಳಿ ಹೋಳಿಗೆಯ ಒಂದು ಕಥೆಯನ್ನು ಇದು ಮಾಡ್ತಾಯಿದ್ದೀವಿ. ಈ ಸುಳ್ಳಿ ಹೋಳಿಗೆ ಏನಂತಂದ್ರೆ ಇವತ್ತು ಹೆಚ್ಚು ಕಮ್ಮಿ ಇದು ಏನು ಮಾಂತಪ್ಪುಗಳ ಒಂದು ಆಶೀರ್ವಾದದಿಂದ ಹುಣಸಿ ಮರದ ಕುಟುಂಬದವರು ಇದನ್ನು ಒಂದು 11,000 ಸುಳ್ಳಿ ಹೋಳಿಗೆಯನ್ನು ಮಾಡಿಸಿದ್ದಾರೆ ಅನ್ನುವಂಥದ್ದು ಒಂದು ಕತೆ ಹೇಳಿದ್ರು ನನಗೆ. ಸೊ ಅದನ್ನು ಇಲ್ಲೇ ಮೆನ್ಷನ್ ಮಾಡ್ತೀನಿ. ಹುಣಸಿ ಮರದ ಕುಟುಂಬದವರು ಅವರ ಐತಿಹ್ಯದಿಂದ ಇದು ನಡೀತಾ ಇದೆ. ಎಲ್ಲ ಇಡೀ ಮುಳುಗುಂದದ ಸದ್ಭಕ್ತರು ನಿಜವಾಗ್ಲೂ ನಾನು ಈ ಒಂದು ಚಾನಲ್ ಮೂಲಕ ನಾನು ಹೇಳ್ತಿರೋದೇನಂತ ಹೇಳಿದರೆ, ನಿಜವಾಗ್ಲೂ ಮುಳುಗುಂದದೊಳಗೆ ಯಾವುದೋ ಒಂದು ಸಣ್ಣ ಕಾರ್ಯಕ್ರಮ ಇವತ್ತು ಮಾಡೋಣ ಅಂತ ಯಾರೋ ಒಂದು ಟರಾವ್ ಮಾಡಿದ್ರೆ ಸಾಕು, ಎಲ್ಲರೂ ಸಣ್ಣವರು ದೊಡ್ಡವರು ಅಂದನ ಎಲ್ಲ ಹಿರಿಯರು ತಾವೇ ಸಣ್ಣವರಾಗಿ ಅದನ್ನು ಮಾಡ್ಕೊಂತ ನಿಲ್ಲೋದನ್ನು ನೋಡಿಬಿಟ್ರೆ ಇಷ್ಟು ಮೈ ರೋಮಾಂಚನ ಆಗ್ತೈತಿ ಅಂತಂದ್ರೆ, ಇದ್ರ ಕುರಿತು ನಮ್ಮ ಅಧ್ಯಕ್ಷರು ಈ ಒಂದು ಕಮಿಟಿಯ 2026ರ 167ನೇ ಜಾತ್ರಾ ಮಹೋತ್ಸವದ ಬಾಲಲೀಲಾ ಮಹಾಂತ ಶಿವಿಗಳ ಸ್ಮರಣಾರ್ಥವಾಗಿರುವಂಥ ಈ ಜಾತ್ರಾ ಮಹೋತ್ಸವದ ಗೌರವ ಅಧ್ಯಕ್ಷರಾಗಿರುವಂತಹ ಗಂಗಪ್ಪ ಸುಂಕಾಪುರ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಈ ಒಂದು ಜಾತ್ರಾ ಮಹೋತ್ಸವದ ಈ ಒಂದು 2ನೇ ದಿನದ ಈ ಪ್ರಸಾದದ ವ್ಯವಸ್ಥೆಯ ಕುರಿತು ಅವರೊಂದು 4 ಮಾತನ್ನು ನಮ್ಮ ಜೊತೆಗೆ ಹಂಚಿಕೊಳ್ಳಿ ಅಂತ ನಾನು ಈ ಮೂಲಕ ಕೇಳ್ಕೊತೇನೆ. ಏನು ಈ ಜಾತ್ರೆ ಮಹೋತ್ಸವ, ಯಾಕೆ ಇಷ್ಟೆಲ್ಲ ಈ ಜನರನ್ನು ಸೇರಿಸ್ತೀರಿ, ಇಷ್ಟು ಸೇರಲಿಕ್ಕೆ ಏನು ಕಾರಣ, ಇದರ ಮಹತ್ವ ಏನು ಅಂತ ನಮಗೊಂದು 4 ಮಾತಿನಿಂದ ನಿಮಗೆ ಹೇಳಬೇಕು ಅಂತ ಈ ಮೂಲಕ. ಬಾಲಲೀಲಾ ಮಹಾಂತ ಶಿವಗೆ ನನ್ನ ಹೃದಯ ಬಂದಿರೋದ್ರ ಮರುಸುತ್ತಾ ಈ
ಜಾತ್ರಾ ಕಮಿಟಿಯ ಅಧ್ಯಕ್ಷನನ್ನು ಆಗಿ ಮಾಡಿ ನನ್ನ ಈ ಸರ್ವ ಸದಸ್ಯರಿಗೂ ನನ್ನ ಉಪಾಧ್ಯಕ್ಷರಿಗೂ ಹಾಗೂ ಸರ್ವ ಸದಸ್ಯರಿಗೂ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಈ ಜಾತ್ರೆಯನ್ನು ಮಾಡಬೇಕಂದ್ರೆ ನಮ್ಮ ಊರಿನ ಎಲ್ಲ ಸದ್ಭಕ್ತರು ಕೂಡಿಕೊಂಡು ಒಂದು ಮಾಂತಪ್ಪನ ಜಾತ್ರೆಯನ್ನು ಯಾವಾಗಲೂ ವಿಜೃಂಭಣೆಯಿಂದ ಮಾಡುತ್ತೇವೆ. ಹೌದು. ಯಾಕಂದರೆ ಆ ಮಾಂತಪ್ಪನ ಕರ್ತರ ಗದ್ದಿಗೆ ನಮಗೆ ಅಷ್ಟ ಮುಖ್ಯವಾಗಿದೆ. ಅದರ ಸಲುವಾಗಿ ನಮ್ಮ ಊರಿನ ದಾನಿಗಳು ಯಾವುದು ಬೇಕು ರೊಟ್ಟಿ, ಚಪಾತಿ, ಹೋಳಿಗೆ ಮತ್ತು ಮಾದ್ಲಿ ಎಲ್ಲವನ್ನು ತಂದು ಪ್ರಸಾದವನ್ನು ಕೊಡುತ್ತಾರೆ. ಆ ಪ್ರಕಾರ ನಾವು ಎಲ್ಲ ದೈವ ನಮ್ಮ ಮುಳುಗುಂದ ಬಂಧು ಬಾಂಧವರಿಗೆ ಪ್ರಸಾದವನ್ನು ಉಣಬಡಿಸ್ತೇವೆ. ಹೌದು. ಅದೇ ರೀತಿ ನಮ್ಮ ಚಂದ್ರು ಮರ್ದೇವರ ಅವರು ಹೋಳಿಗೆ ಮಾಡಿಸೋಣ ಅಂತ ಅಂದಾಗ ನಾವೆಲ್ಲರೂ ಸಂಘಟಕರು ಕೂಡಿಕೊಂಡು ಆಯ್ತಪ್ಪ ನೀ ಮಾಡಿಸು, ನಾವು ಹೋಳಿಗೆಗೆ ನಿನಗೇನು ಬೇಕು ಅಷ್ಟು ಇದನ್ನು ಕೊಡ್ತೀವಿ ಅಂತ ಹೇಳಿದ್ವಿ. ಆ ಪ್ರಕಾರ ನಮ್ಮ ಚಂದ್ರು ಮರ್ದೇವರ ಮಠ ಅದನ್ನು ಹೋಳಿಗೆ ಎಲ್ಲ ಹೆಣ್ಣು ಮಕ್ಕಳಿಗೂ ತಾಯಂದಿರಿಗೂ ಮನೆಗೆ ಹಾಕಿ ಅದನ್ನು ಎಲ್ಲವನ್ನು 11,000 ಹೋಳಿಗೆಯನ್ನು ತಯಾರು ಮಾಡಿ ನಮ್ಮ ಮಠಕ್ಕೆ ಮುಟ್ಟಿಸಿದಾಗ ನಾವೆಲ್ಲರೂ ಅದನ್ನು ಸೇರಿಕೊಂಡು ಅದನ್ನು ಟ್ರ್ಯಾಕ್ಟರ್ ಮೂಲಕ ತಂದು ಅದನ್ನು ಸ್ವಾಮಿಯ ಗದ್ದಿಗೆ ಅರ್ಪಿಸಿ ಎಲ್ಲರಿಗೆ ಉಣಬಡಿಸಲು ತಯಾರು ಮಾಡಿ ಹಾಕಿ ಕೊಟ್ಟಿದ್ದೀವಿ. ಅದೇ ಪ್ರಕಾರ ನಮ್ಮ ಎಲ್ಲ ಹೋಳಿಗೆಯನ್ನು ಮಾಡಿದ ಹೆಣ್ಣು ಮಕ್ಕಳಿಗೂ ತಂದೆ ತಾಯಂದಿರು ಅಕ್ಕ ತಂಗಿಯರಿಗೂ ಎಲ್ಲ ಆ ಮಾಂತದ ಆಶೀರ್ವಾದ ಮಾಡಲೆಂದು ಅವರಲ್ಲಿ ಕೇಳಿಕೊಂಡು ಚಂದ್ರು ಮರ್ದೇವರ ಮಠ ಇದರೊಂದು ಮುತ್ಸದ್ದಿ ವಹಿಸಿ ಮಾಡಿದ್ದಕ್ಕೆ ಅವರಿಗೆ ಚಂದ್ರು ಹೋಳಿಗೆ ಚಂದ್ರು ಅಂತ ಹೆಸರಿಟ್ಟಿದ್ದೇವೆ ನಾವು. ಅವರಿಗೆ ಎಲ್ಲರಿಗೂ ಮಾಡಿಕೊಟ್ಟಂಥ ತಾಯಂದಿರಿಗೂ ಅಕ್ಕ ತಂಗಿಯರು ಎಲ್ಲರಿಗೂ ಧನ್ಯವಾದವನ್ನು ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ. 2026ನೇ ಈ ಜಾತ್ರಾ ಮಹೋತ್ಸವದ ಅಂಗವಾಗಿ ನಡೀತಿರುವಂಥ ಈ ಒಂದು ದಾಸೋಹ ಕಾರ್ಯಕ್ರಮ ಆಗಲಿ, ಈ ಒಂದು ಅತ್ಯದ್ಭುತವಾಗಿರುವಂತಹ ಜಾತ್ರೆಯ ಅಂಗವಾಗಿ ನಡೆಯುವಂಥ ಈ ಒಂದು ಕಾರ್ಯಕ್ರಮಗಳಿಗೆ ಗೌರವ ಉಪಾಧ್ಯಕ್ಷರಾಗಿ ನಮ್ಮ ಜೊತೆಗಿರುವಂಥವರು ಹೊನ್ನಪ್ಪ, ಈ ಒಂದು ಜಾತ್ರಾ ಮಹೋತ್ಸವದ ಗೌರವ ಉಪಾಧ್ಯಕ್ಷರಾಗಿರುವಂತಹ ಹೊನ್ನಪ್ಪ ನೀಲ್ಗುಂದ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಈ ಜಾತ್ರೆಯ ಕುರಿತು ಏನು ಮಾತಾಡ್ತಾರೆ ಅನ್ನೋದನ್ನು ಅವ್ರ ಬಾಯಿಲಿಂದನೇ ಕೇಳೋಣ. ಜಾತ್ರೆ ಹೇಗಿದೆ, ಈ ಜಾತ್ರೆಯ ವಿಶೇಷತೆ ಏನು, ಇದಕ್ಕೆ ನಿಮಗೆ ನೀವು ಈ ಜಾತ್ರೆಗೆ ಏನು ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದೀರಿ, ಏನು ನಿಮ್ಮ ವಿಶೇಷತೆ ಏನು, ನಿಮಗೆ ಗೊತ್ತಿರುವಂಥ ಒಂದಷ್ಟು ವಿಷಯಗಳು ಏನು, ಮಾಲೆಲ್ಲ ಮಾಂತಶಿವಿಗಳು ಈ ಜಾತ್ರೆಯನ್ನು ಯಾವ ರೀತಿಯಾಗಿ ನಡೆಸ್ಕೊಂಡು ಬಂದಿದ್ದಾರೆ ಮತ್ತು ಇದನ್ನು ನೀವು ಇನ್ನೂ ಹೆಚ್ಚಾಗಿ ಹೇಗೆ ನೀವು ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅಂತಿದ್ದೀರಿ, ಅದರ ಕುರಿತು ಒಂದು 4 ಮಾತನ್ನು ಹೇಳಬೇಕು. ಶ್ರೀ ಬಾಲಲೀಲಾ ಮಾಂತಶಿವೋಗಿ ಮನೆ ಮಂದಿರದಲ್ಲಿ ನೆನೆಸುತ್ತಾ ಈ ಜಾತ್ರೆ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗುತ್ತಾ ಇದೆ. ಈ ಜಾತ್ರೆಯನ್ನು ಎಲ್ಲರೂ ನಿಂತುಕೊಂಡು ಈ ಸುಳ್ಳಿ ಹೋಳಿಗೆ ವಿಶೇಷ ಏನು ಅಂದರೆ, ಈ ಹಿಂದಿನಿಂದನೇ ಸುಳ್ಳಿ ಹೋಳಿಗೆ ಯಾವುದೂ ಸ್ವೀಟ್ ಇದ್ದಿದ್ದಿಲ್ಲ. ಆಗಿನ ಕಾಲಕ್ಕೆ ಯಾವುದೂ ಸ್ವೀಟ್ ಇದ್ದಿದ್ದಿಲ್ಲ. ಈ ಥರವಾಗಿ ಒಂದು ಸುಳ್ಳಿ ಹೋಳಿಗೆ ಕರ್ಚಿಕಾಯಿಯನ್ನು ವಿಶೇಷವಾಗಿತ್ತು. ಆ ವಿಶೇಷವನ್ನು ಈ ಸುಳ್ಳಿ ಹೋಳಿಗೆ ನಮ್ಮ ಮರ್ದೇವರ ಮಠ ಚಂದ್ರು ಅವರು ನಾವು ಸುಳ್ಳಿ ಹೋಳಿಗೆ ಮಾಡಿಕೊಡ್ತೀವಿ ಅಂತಂದು ಸಮಿತಿಯವ್ರಿಗೆ ಹೇಳಿದರು. ನಾವು ಸಮಿತಿಯವ್ರು ಕೂಡ್ಕೊಂಡು ಆ ಸುಳ್ಳಿ ಹೋಳಿಗೆಯನ್ನು ನಾವು ಅವ್ರಿಗೆ ಮಾಡೋಕ್ಕೆ ಅನುಮಾನ ಮಾಡಿಕೊಟ್ವಿ. ಆ ಥರವಾಗಿ ಅವರು 6,000 to 8,000 ಸುಳ್ಳಿ ಹೋಳಿಗೆಯನ್ನು ಮಾಡಿಕೊಟ್ರು. ಆ ಸುಳ್ಳಿ ಹೋಳಿಗೆಯನ್ನು ಈ ವಿಶೇಷ ಇವತ್ತು ಎಂಥ ಗದ್ದಲ ಇದೆ ಅಂದರೆ, ವರ್ಷಕ್ಕಿಂತ ವರ್ಷ ಹೆಚ್ಚಾಗ್ತಾ ಇದೆ. ಈ ಹೆಚ್ಚಾಗಿದ್ದನ್ನು ಇನ್ನೂ ಇದಕ್ಕಿಂತ ಹೆಚ್ಚಾಗಿ ಸಾಗಲಿ ಅಂತಂದು ನಾವೆಲ್ಲ ಸಮಿತಿಯವರು, ಆನಂತರ ಗುರು ಹಿರಿಯರು ಎಲ್ಲರೂ ಕೇಳಿಕೊಂಡು ಈ ಜಾತ್ರೆಯನ್ನು ಯಶಸ್ವಿ ಆಗಲಿ ಅಂತಂದು ಕೇಳ್ಕೊತಾ ಇದ್ದೀನಿ. ಎಲ್ಲರ ಕಡೆಯಿಂದನೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಈ ಜಾತ್ರಾ ಮಹೋತ್ಸವಕ್ಕೆ, ಈ ಬಾಲಲೀಲಾ ಮಾಂತಶಿವಿಗಳ ಜಾತ್ರಾ ಮಹೋತ್ಸವಕ್ಕೆ ಜಾತಿ ಮತ ಭೇದ ಪಂಥ ಎಲ್ಲದನ್ನು ಮರೆತು ಎಷ್ಟು ಎಲ್ಲರೂ ಕೂಡಿಕೊಂಡು ನಮ್ಮ ಮುಳುಗುಂದದ ಸದ್ಭಕ್ತರು ಹಿಂದೂ ಮುಸ್ಲಿಂ ಅಂದೇನೆ ಎಷ್ಟು ಸೌಹಾರ್ದತೆಯಿಂದ ಈ ಜಾತ್ರಾ ಮಹೋತ್ಸವವನ್ನು ಆಚರಣೆ ಮಾಡ್ತಿದ್ದಾರೆ. ಇದಕ್ಕೆ ನೀವು ನೋಡ್ತಿರ್ಬೋದು, ಈ ಕ್ಷಣಕ್ಕೆ ಎಲ್ಲ ಸದ್ಭಕ್ತರಿಗೂ ಎಷ್ಟು ಅತ್ಯದ್ಭುತವಾಗಿರುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಆ ವ್ಯವಸ್ಥೆಯನ್ನು ಒಂದು ಸರಿ ನೀವು ನೋಡ್ಬೋದು, ಯಾವ ರೀತಿ ಎಲ್ಲರಿಗೂ ನೆರಳಲ್ಲೇ ಆ ಒಂದು ಊಟದ ವ್ಯವಸ್ಥೆ ಆಗ್ಬೋದು, ಎಷ್ಟು ಸುಸಜ್ಜಿತವಾಗಿರುವಂತಹ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿದ್ದಾರೆ. ಈ ವ್ಯವಸ್ಥೆ ಎಷ್ಟು ಅತ್ಯದ್ಭುತವಾಗಿದೆ ಅಂತ ಹೇಳಿದರೆ ನೀವು ನೋಡ್ಬೋದು. ತಾಯಂದಿರು ನೋಡಿ, ಮತ್ತು ಭಕ್ತರು ಇಲ್ಲಿ ವಿಶೇಷತೆ ಇನ್ನೊಂದು ಏನಂತ ಹೇಳಿದರೆ, ಭಕ್ತರಲ್ಲೇ ಒಂದು ಶಕ್ತಿ ಇದೆ.
ಏನು ಹೇಳಿದರೆ ಯಾರೂ ಅವ್ರನ್ನ ಲೀಡ್ ಮಾಡೋ ಅವಶ್ಯಕತೆ ಇಲ್ಲ, ತಮ್ಮನ್ನು ತಾವೇ ಲೀಡ್ ಮಾಡಿಕೊಂಡು ಎಷ್ಟು ಅಮೋಘವಾಗಿ ಅವರು ಆ ಒಂದು ಪ್ರಸಾದವನ್ನು ಸ್ವೀಕರಣೆ ಮಾಡ್ತಾ ಇದ್ದಾರೆ ನೋಡ್ಬೋದು ನೀವು. ಇವತ್ತು ನಮ್ಮ ಜೊತೆಗೆ ಇರೋವಂಥವ್ರು ದಾವೂದ್ ಜಮಾತ್ ಸಾಬ್ನವರು. ಅವರು ಈ ವ್ಯವಸ್ಥೆಯನ್ನು ಕುರಿತು ಏನು ಅವ್ರು ಕಾಣಿಸಿದೆ ಮತ್ತು ವರ್ಷದಿಂದ ವರ್ಷಕ್ಕೆ ಹೇಗೆ ಈ ಜಾತ್ರೆ ಇಷ್ಟು ವಿಜೃಂಭಣೆಯಿಂದ ನಡೀತಾ ಇದೆ, ಇದಕ್ಕೇನು ಕಾರಣ ಮತ್ತು ಇದರ ಜೊತೆಗಿನ ಒಂದು ಹಿಡನ್ ಸೀಕ್ರೆಟ್ ಏನು ಅಂತ ಅವರು 4 ಮಾತಿಂದ ಹೇಳ್ತಾರೆ. ದಯವಿಟ್ಟು ಸರ್, ಇದು ಏನು, ಯಾಕೆ ಈ ರೀತಿಯಾದಂಥ ಒಂದು ಬಾಲಿಲ್ಲ ಮಾಂತೇಶಿಗಳ ಜಾತ್ರಾ ಮಹೋತ್ಸವ ದಿನದಿಂದ ದಿನಕ್ಕೆ, ವರ್ಷದಿಂದ ವರ್ಷಕ್ಕೆ ಬಹಳ ಅತ್ಯದ್ಭುತವಾಗಿ ನಡೀತಾ ಇದೆ, ಇದಕ್ಕೇನು ಕಾರಣ ಮತ್ತು ಈ ಒಂದು ವ್ಯವಸ್ಥೆ ಎಷ್ಟು ಚೆನ್ನಾಗಿದೆ, ಏನಾಗ್ತಿದೆ ಅನ್ನೋದ್ರ ಬಗ್ಗೆ 4 ಮಾತು. ಬಹಳ ಸಂತೋಷದ ವಿಷಯ. ಪ್ರತಿ ವರ್ಷಕ್ಕಿಂತ ವರ್ಷ ಜನರು ಜಾಸ್ತಿ ಆಗ್ತಾ ಇದ್ದಾರೆ ಅನ್ನುವಂಥದ್ದು ನಿಮ್ಮ ಮಾತು. ಆ ಬಾಲ ಮಹಾಂತ ಶಿವಗಳ ಶಕ್ತಿನೇ ಅಂಥದ್ದು. ಪ್ರತಿ ವರ್ಷ ಇಲ್ಲಿ ಏನಾದರೂ ಜನಸಂಖ್ಯೆ ಹೆಚ್ಚು ಬರ್ತಾ ಇದೆ. 167ನೇ ಜಾತ್ರಾ ಮಹೋತ್ಸವ ಇದು. ಇವತ್ತು ನೀವು ನೋಡ್ತಾ ಇದ್ರೆ ಈ ಜಾತ್ರೆ ಅಲ್ಲ, ಇದೊಂದು ದೊಡ್ಡದಾದಂಥ ಕೊಪ್ಪಳ ಜಾತ್ರೆಗಿಂತನೂ ಉನ್ನತ ಮಟ್ಟದೊಳಗೆ ಇವತ್ತು ನಡೀತಾ ಇದೆ. ವಿಶೇಷತೆ ಏನಪ್ಪಾ ಅಂತಂದ್ರೆ ನಮ್ಮೂರಿಂದು ಇವತ್ತಿನ ಸತತವಾಗಿ 3 ದಿನಗಳ ಕಾಲ ಈ ಒಂದು ಊಟದ ವ್ಯವಸ್ಥೆ ಇರುತ್ತೆ. ಇವತ್ತು ಅಜ್ಜನ ಪ್ರೀತಿಯ ಭೋಜನ ಸುಳ್ಳಿ ಹೋಳಿಗೆ ಬಹಳ ಇಷ್ಟವನ್ನು ಪಡ್ತಾ ಇದ್ರು ಮಹಾಂತಜ್ಜಿಗಳು. ಅಜ್ಜನವರ ಪ್ರಸಾದ ಇವತ್ತು ಎಲ್ಲ ಭಕ್ತಾದಿಗಳು ಉಣ್ತಾ ಇದ್ದಾರೆ. ಅಂಥ ಒಂದು ವಿಶಿಷ್ಟ ಕಾರ್ಯಕ್ರಮವನ್ನು ನಮ್ಮ ಜಾತ್ರಾ ಕಮಿಟಿ ಅಧ್ಯಕ್ಷ ಅಂತ ಶ್ರೀಯುತ ಗಂಗಪ್ಪ ಸುಂಕಾಪುರ ಅಚ್ಚುಕಟ್ಟಾಗಿ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ಸರಿ. ಹೌದು. ಇನ್ನೂ ಕೂಡ ಹೇಳಬೇಕು ಅಂತಂದರೆ ಇಲ್ಲಿ ಪ್ರತಿ ವರ್ಷಕ್ಕಿಂತ ಕಾರ್ಯಕ್ರಮಗಳು ಬಹಳ ವಿಜೃಂಭಣೆಯನ್ನು ನಡೀತಾ ಇದ್ದಾವೆ. ಯಾಕಂದರೆ ಒಳ್ಳೆ ಕಾದಂಬರಿಕಾರರನ್ನು ಒಳ್ಳೆ ರಸಮಂಜರಿ ಕಾರ್ಯಕ್ರಮಗಳನ್ನು ನೀಡ್ತಾ ಇದ್ದಾವೆ. ಜೊತೆಗೆ ಮಠಾಧೀಶರು ವಿಶೇಷವಾದಂಥ ಸ್ವಾಮೀಜಿಗಳನ್ನು ಕರೆಸಿ ಪ್ರವಚನ ಮಾಡುವಂಥ ವ್ಯವಸ್ಥೆ ಬಹಳ ಅದ್ಧೂರಿಯಾಗಿ ನಡೀತಾ ಇದೆ. ಇಂಥ ಒಂದು ಕಾರ್ಯಕ್ರಮ ಮುಳುಗುಂದದ ಒಂದು ಪಟ್ಟಣದಲ್ಲಿ ನಡೀತಾ ಇದೆ ಅಂದರೆ ಸುತ್ತಮುತ್ತಲಿನ 100 ಹಳ್ಳಿಯ ಜನ ಇಲ್ಲಿ ಇವತ್ತು ಬಂದು ಪ್ರಸಾದವನ್ನು ಸ್ವೀಕರಿಸಿ ಆ ಜಾತ್ರೆಯ ವೈಶಿಷ್ಟ್ಯವನ್ನು ಕಣ್ಣು ತುಂಬವನ್ನು ನೋಡಿಕೊಂಡು ಆ ಭಕ್ತಿ ಪರಂಪರೆಯನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಧನ್ಯವಾದಗಳು.